ಶ್ರೀಗುರುಭ್ಯೋ ನಮಃ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ನ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯಭಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮವರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮದ್ ಭಗವದ್ಗೀತೆ 9ನೇ ಅಧ್ಯಾಯದಲ್ಲಿ 4ನೇ ಶ್ಲೋಕ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ಇದರ ಮೇಲೆ ಮತ್ತೊಂದು ಪ್ರಶ್ನೆ. ಈ ರಾಜಸರು ತಾಮಸರು ಅಂತ ನಾವೇನ್ ನೋಡಿದೀವಿ, ಅವರು ದೇವರನ್ನ ತಿಳಿಯೋದಿಲ್ಲ. ಯಾಕೆ? ಅವರಿಗೆ ಶ್ರದ್ಧೆನೇ ಇಲ್ಲ. ಅಶ್ರದ್ಧದಾನಾಹ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಅದರಿಂದ ಅವರು ಪುರುಷಾರ್ಥಕ್ಕೆ ಮೋಕ್ಷಕ್ಕೆ ಪ್ರಯತ್ನವೇ ಪಡೋದಿಲ್ಲ. ಸಂಸಾರದಲ್ಲೇ ಇರ್ತಾರೆ, ತಮಸ್ಸಿಗೆ ಹೋಗ್ತಾರೆ, ನನ್ನ ಹತ್ರ ಬರೋದೇ ಇಲ್ಲ. ಮಾಂ ಅಪ್ರಾಪ್ಯ ಮೃತ್ಯು ಸಂಸಾರ ವರ್ತ್ಮನಿ, ಹಾಗೆ ಅಂತ ಪರಮಾತ್ಮ ಹಿಂದೆ ಹೇಳಿದಲ್ವಾ. ಅದರ ಮೇಲೆ ಒಂದು ಪ್ರಶ್ನೆ. ಅಲ್ಲ, ನೀನು ಸರ್ವವ್ಯಾಪಕ, ನೀನು ಎಲ್ಲ ಕಡೆ ಇರ್ತಿ, ಹಾಗಿರುವಾಗ ನೀನನ್ನು ಯಾಕೆ ತಿಳಿಯೋದಿಲ್ಲ? ಹಾಗೆಂದ್ರೆ ಪರಮಾತ್ಮ ಹೇಳ್ತಾನೆ, ಹೌದು, ಮಯಾ ತತಮಿದಂ ಸರ್ವಂ, ನಾನು ಎಲ್ಲ ಕಡೆ ವ್ಯಾಪ್ತನಾಗಿದ್ದೀನಿ. ಅದರಿಂದ ದೇವರಿಗೆ ವಿಷ್ಣು ಅಂತ ಹೆಸರು. ದೇವರನ್ನ ವಿಷ್ಣು ಅಂತ ಯಾಕೆ ಕರೀತಾರೆ? ವಿಶಲ್ರೆ ವ್ಯಾಪ್ತವು ಅಂತ ಅರ್ಥ. ಎಲ್ಲ ಕಡೆ ವ್ಯಾಪ್ತನಾಗಿರುವುದರಿಂದ ದೇವರನ್ನ ವಿಷ್ಣು ಅಂತ ಕರೀತಾರೆ. ಮತ್ತು ಜಗದ್ ಅವ್ಯಕ್ತ ಮೂರ್ತಿನ, ನಾನು ಎಲ್ಲ ಕಡೆ ವ್ಯಾಪ್ತನಾಗಿದ್ದರೂ ಕೂಡ ಇಡೀ ಚೇತನ ಅಚೇತನವಾದ ಎಲ್ಲ ಪದಾರ್ಥದಲ್ಲೂ ನಾನು ವ್ಯಾಪ್ತನಾಗಿದ್ದೇನೆ. ಆದರೆ ನಾನು ಅವ್ಯಕ್ತ. ನಾನು ಎಲ್ಲೂ ಕೂಡ ನನ್ನ ಬೋರ್ಡ್ ಹಾಕೊಂಡೇ ಇಲ್ಲ. ನಾನು ಇಲ್ಲಿದ್ದೇನೆ ಅಂತ ಬೋರ್ಡ್ ಹಾಕೊಂಡೇ ಇಲ್ಲ. ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಆದರೂ ಯಾರಿಗೂ ಕೂಡ ನಾನು ಕಾಣಿಸೋದೇ ಇಲ್ಲ. ಹಾಗೆ ಅಂತ ವ್ಯಾಪ್ತತ್ವೇ ಸರ್ವತ್ರ ಕುತೋ ನ ದೃಶ್ಯತೆ ಇತ್ಯತಃ ಅವ್ಯಕ್ತ ಇತಿ ವಿಷಯ. ನಾನು ಅವ್ಯಕ್ತನಾಗಿರುವುದರಿಂದ ನಾನು ವ್ಯಾಪ್ತನಾಗಿದ್ರೂ ಕೂಡ ಯಾರು ನನ್ನನ್ನು ಕಾಣೋದಿಲ್ಲ. ಪ್ರಹ್ಲಾದ ಹೇಳ್ತಾನೆ ನೋಡಿ, ಹಿರಣ್ಯಕಶಿಪು ಕೇಳಿದಾಗ, ಯದಿ ಸರ್ವತ್ರ ಕಸ್ಮಾತ್ ಸ್ತಂಭೇನ ದೃಶ್ಯತೆ, ಹಾಗೆ ಅಂತ ಹಿರಣ್ಯಕಶಿಪು ಕೇಳ್ತಾನೆ. ಎಲ್ಲಿದ್ದಾನೆ ನಿನ್ನ ಸ್ವಾಮಿ ಅಂತ ಕೇಳಿದ್ರೆ ಸರ್ವತ್ರ ಅಂತ ಪ್ರಹ್ಲಾದ ಹೇಳಿದ್ದು, ಎಲ್ಲ ಕಡೆ ಇದ್ದಾನೆ. ಹಿರಣ್ಯಕಶಿಪು ಕೇಳಿದ, ಇದು ಸರ್ವತ್ರ, ಒಂದು ವೇಳೆ ನಿನ್ನ ಸ್ವಾಮಿ ಎಲ್ಲ ಕಡೆ ಇದ್ದಾನೆ ಅಂತ ಆದ್ರೆ ಈ ಕಂಬದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಕೇಳ್ತಾನೆ. ಪ್ರಹ್ಲಾದ ಏನು ಉತ್ತರ ಕೊಡ್ಬೇಕು? ಅದೇನೇ ಉತ್ತರ ಕೊಟ್ಟಾಗ ನೋಡಿ, ಕಸ್ಮಾತ್ ಸ್ತಂಭೇನ ದೃಶ್ಯತೆ, ಯಾಕೆ ಕಾಣಿಸ್ತಾ ಇಲ್ಲಪ್ಪ? ಕಾಣಿಸ್ತಾ ಇದ್ದಾನೆ. ಅವನ ನೋಡೋದಕ್ಕೆ ದಿವ್ಯ ದೃಷ್ಟಿ ಬೇಕು, ಹಾಗೆ ಅಂತ ಹೇಳ್ತಾರೆ. ಅದರಿಂದ ದೇವರು ಎಲ್ಲ ಕಡೆ ಇದ್ದಾನೆ, ಆದರೆ ಹಿರಣ್ಯಕಶಿಪು ಮುಂತಾದವರಿಗೆ ಕಾಣಿಸೋದೇ ಇಲ್ಲ. ಪ್ರಹ್ಲಾದನಂತ ಭಕ್ತರಿಗೆ ದೇವರು ಕಾಣಿಸ್ತಾನೆ ಅಂತ ನಾವು ಭಾಗವತದಲ್ಲಿ ಕೇಳ್ತೀವಿ. ಅದನ್ನೇ ಪರಮಾತ್ಮ ಇಲ್ಲಿ ಹೇಳ್ತಾನೆ, ನಾನು ಸರ್ವತ್ರ ವ್ಯಾಪ್ತನಾಗಿದ್ದರೂ ಕೂಡ ನಾನು ಅವ್ಯಕ್ತನಾಗಿದ್ದೇನೆ, ಅದರಿಂದ ಜನರು ನನ್ನನ್ನು ತಿಳಿಯೋದಿಲ್ಲ. ಜಗತ್ ಆಧಾರತ ಸ್ವಸ್ಯ ಆಧೇಯತ ಘಟಾದೇರಿವ ಪ್ರಾಪ್ತ ತಾಂ ನಿರಾಹ. ವ್ಯಾಪ್ತತ್ವೇ ಸರ್ವತ್ರ ಕುತೋ ನ ದೃಶ್ಯತೆ ಇತ್ಯತಃ ಅವ್ಯಕ್ತ ಇತಿ ವಿಶೇಷಣ. ಆಯ್ತು. ತತಂ ಇತ್ಯುಕ್ತ್ಯ ಜಗದ್ ಆಧಾರತ ಸ್ವಸ್ಯ ಆಧೇಯತ. ಇದರ ಮೇಲೆ ಒಂದು, ನೀನು ವ್ಯಾಪ್ತನಾಗಿದ್ದಿ ಅಂದ್ರೆ ಏನರ್ಥ? ಜಗತ್ತು ಆಧಾರ, ನೀನು ಆಧೇಯ ಅಂತ. ಹೌದಲ್ಲ? ಈಗ ನೋಡಿ, ಮಣ್ಣಿನ ಮೇಲೆ ಅಂದ್ರೆ ಭೂಮಿ ಮೇಲೆ ಪುಸ್ತಕ ಇದೆ ಅಂದ್ರೆ ಭೂಮಿ ಆಧಾರ, ಪುಸ್ತಕ ಆಧೇಯ. ಯಾವುದು ಬಲ? ಆಧಾರವಾದದ್ದು ಪ್ರಬಲ. ಭೂಮಿ ಇಲ್ಲದೆ ಪುಸ್ತಕ ಇರಕ್ಕಾಗ್ತದ? ಟೇಬಲ್ ಇಲ್ಲದೆ ಪುಸ್ತಕ ಇರಕ್ಕಾಗ್ತದ? ಈಗ ಟೇಬಲ್ ಮೇಲೆ ಪುಸ್ತಕ ಇದೆ, ಟೇಬಲ್ ಆಧಾರ, ಪುಸ್ತಕ ಆಧೇಯ. ಯಾವ್ದಿದ್ರೆ ಯಾವ್ದಿರುತ್ತದೆ? ಟೇಬಲ್ ಇದ್ರೆ ಪುಸ್ತಕ ಇರುತ್ತದೆ, ಟೇಬಲ್ ಹೋಯ್ತು ಪುಸ್ತಕನು ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಯಾರನ್ನ ಯಾವ್ದು ಅವಲಂಬಿಸಿ ಇದೆ? ಪುಸ್ತಕ ಟೇಬಲ್ ಅನ್ನ ಅವಲಂಬಿಸಿ ಇದೆ ಅಂತ, ಅದನ್ನ ಆಶ್ರಯಿಸಿ ಇದೆ ಅಂತ ಅರ್ಥ.
ಈಗ ಪ್ರಕೃತ ಇಡೀ ಜಗತ್ತಿನಲ್ಲಿ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ಹಾಗೆ ಅಂದ್ರೆ ಯಾರನ್ನ ಅವಲಂಬಿಸಿ ಯಾರಿದ್ದಾರೆ? ಈ ಜಗತ್ತಿನ ಜೀವ ಜಡಗಳನ್ನ ನಂಬಿ ಪರಮಾತ್ಮ ಇದ್ದಾನೆ. ಹೌದಲ್ಲ? ಪುಸ್ತಕ ಇದ್ದಂಗೆ ದೇವರು, ಟೇಬಲ್ ಇದ್ದಾಗೆ ಈ ಜಗತ್ತು ಅಂತ ಆಯ್ತು. ಅಲ್ಲ, ದೇವರು ಆಧಾರ ಅಂತ ಹೇಳ್ತೀರಿ, ನೋಡಿದ್ರೆ ಆಧೇಯನಾಗಿದ್ದಾನೆ ಅವನು. ಯಾಕೆ? ತಾನು ಇರೋದಕ್ಕೆ ಜೀವಜಡಾತ್ಮಕವಾದ ಈ ಜಗತ್ತು ಬೇಕು. ಇಲ್ಲದಿದ್ರೆ ದೇವರು ಸರ್ವವ್ಯಾಪ್ತ ಅಂದ್ರೆ ಎಲ್ಲಿರ್ಬೇಕು ಅವನು? ಈ ಪದಾರ್ಥಗಳಲ್ಲೇ ಇರಬೇಕು. ಮತ್ತೆ ಪದಾರ್ಥಗಳೇ ಆಧಾರ ಆಯಿತು, ದೇವರು ಆಧೇಯನಾದ ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ತಾಮ್ ನಿರಾಹ, ಅದನ್ನ ಪರಮಾತ್ಮ ನಿರಾಕರಣೆ ಮಾಡ್ತಾ ಇದ್ದಾನೆ. ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷು ಅವಸ್ಥಿತಃ. ಮದ ಆಧಾರತೆಯ ಏವ ಸರ್ವಭೂತಾನಿ ಸಜಡ ಜೀವಜಾತಾನಿ. ಹೌದು, ಎಲ್ಲಾ ಜಗತ್ತು ಕೂಡ, ಎಲ್ಲಾ ಪದಾರ್ಥಗಳಲ್ಲೂ ಕೂಡ ನಾನಿದ್ದೇನೆ. ಆದರೂ ಕೂಡ ಆ ಪದಾರ್ಥ ಯಾರನ್ನ ಆಶ್ರಯಿಸಿದೆ ಅಂದ್ರೆ ನನ್ನನ್ನೇ ಆಶ್ರಯಿಸಿದೆ ಅಂತ ಹೇಳ್ತಾನೆ. ಈಗ ಟೇಬಲ್ ಯಾವುದನ್ನ ಆಶ್ರಯಿಸಿದೆ? ಭೂಮಿ ಯಾರನ್ನ ಆಶ್ರಯಿಸಿದೆ? ಈ ಬ್ರಹ್ಮಾಂಡ ಯಾರನ್ನ ಆಶ್ರಯಿಸಿದೆ? ಶೇಷದೇವರು ಯಾರನ್ನ ಆಶ್ರಯಿಸಿದ್ದಾರೆ? ವಾಯುದೇವರು. ಕೂರ್ಮ ರೂಪದಲ್ಲಿರತಕ್ಕ ವಾಯುದೇವರು. ಆ ಕೂರ್ಮ ರೂಪದಲ್ಲಿರತಕ್ಕ ವಾಯುದೇವರು ಯಾರನ್ನ ಆಶ್ರಯಿಸಿದ್ದಾರೆ? ಕೂರ್ಮ ರೂಪದಲ್ಲಿರುವ ಪರಮಾತ್ಮನನ್ನ ಆಶ್ರಯಿಸಿ ಇದ್ದಾರೆ. ನೋಡಿ, ಇಡೀ ಬ್ರಹ್ಮಾಂಡಕ್ಕೆ ಆಧಾರನಾಗಿ ಯಾರಾದ? ಪರಮಾತ್ಮನೇ ಆದ. ಅದರಿಂದ ಪರಮಾತ್ಮನೇ ಆಧಾರ, ಆದರೂ ಕೂಡ ಆ ಪದಾರ್ಥಗಳಲ್ಲಿ ತಾನು ವ್ಯಾಪ್ತನಾಗಿ ಇದ್ದಾನೆ. ಅದರಿಂದ ಅವನಿಗೆ ದೋಷ ಬರೋದಿಲ್ಲ. ತದ್ ಆಧಾರತೆಯ ತದ್ ಉಪಜೀವನೇನ ನ ವರ್ತಃ ಇತ್ಯರ್ಥಃ. ಆ ರೀತಿಯಾಗಿ ಇರೋದಿಲ್ಲ ಅಂತ ಅರ್ಥ. ತೇಷು ಚಹಂ ನ ಅವಸ್ಥಿತಃ, ಅವುಗಳನ್ನ ನಂಬಿ ನಾನಿಲ್ಲ ಅಂತ ಅರ್ಥ. ಯದ್ಯಪಿ ವ್ಯಾಪ್ತನಾಗಿದ್ದೇನೆ, ಪದಾರ್ಥಗಳನ್ನ ನಂಬಿ ನಾನಿಲ್ಲ, ನಾನು ಸ್ವತಂತ್ರವಾಗಿ ನಾನೇ ಆಧಾರನಾಗಿ ಇದ್ದೇನೆ ಅಂತ ಅರ್ಥ. ನಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತಭಾವನಃ. ಹೇಗೆ ಪದಾರ್ಥಗಳು ಭೂಮಿಯನ್ನ ಆಶ್ರಯಿಸಿದೆ, ಆ ಥರ ನಾನು ಇಲ್ಲ ಅಂತಾನೆ ಪರಮಾತ್ಮ. ಹೇಗಪ್ಪ ಸಾಧ್ಯ? ಹಾಗೆ ಅಂದ್ರೆ ಈಶ್ವರ ಸ್ವಭಾವಂ ಯೋಗ ಸಾಮರ್ಥ್ಯಂ ಪಶ್ಯ ಇತಿ. ನನ್ನ ಯೋಗ ಸಾಮರ್ಥ್ಯವನ್ನ ನೋಡು ಹಾಗೆ ಅಂತ ಹೇಳ್ತಾನೆ. ಅಚಿಂತ್ಯ ಶಕ್ತಿತ್ವಾತ್ ಅಸಂಗತ್ವಾತ್ ಇತಿ ಭಾವ. ದೇವರು ಅಚಿಂತ್ಯ ಅದ್ಭುತ ಶಕ್ತಿ ಉಳ್ಳವನಾಗಿದ್ದಾನೆ. ಎಲ್ಲ ಪದಾರ್ಥಗಳಲ್ಲಿ ಇದ್ದರೂ ಕೂಡ ಆ ಪದಾರ್ಥಗಳನ್ನ ಆಶ್ರಯಿಸಿ ದೇವರು ಇರೋದಿಲ್ಲ. ದೇವರನ್ನ ಆಶ್ರಯಿಸಿಯೇ ಎಲ್ಲ ಪದಾರ್ಥಗಳು ಇದೆ ಅಂತ ತಿಳ್ಕೋಬೇಕು ಅಂತ. ಭಗವತೋ ಮೂರ್ತಿರುಕ್ತ ಸಾ ಅಸ್ಮದಾದೀನಾಮಿವ ಭಿನ್ನ ಇತಿ ಭ್ರಾಂತಿ ನಿರಾಸಾಯ ಸ್ವದೇಹಸ್ಯಾಪಿ ಲಕ್ಷಣಮಾಹ ಭೂತಭೃತ್. ನಮ್ಮ ಶರೀರ ಇದ್ದಂಗೆ ದೇವರ ಶರೀರ ಇಲ್ಲ. ದೇವರ ಶರೀರ ಎಂಥದು? ಹಾಗೆಂದ್ರೆ ಭೂತಭೃತ್ ನಚ ಭೂತಸ್ಥಃ ಮಮಾತ್ಮ ದೇಹ ಏವ ಭೂತಭಾವನಃ. ಅಂದ್ರೆ ನನ್ನ ಐಶ್ವರ್ಯವನ್ನ ನೋಡು, ನನ್ನ ಸಾಮರ್ಥ್ಯವನ್ನ ನೋಡು ಅಂತ ಪರಮಾತ್ಮ ಹೇಳ್ತಾನೆ. ಪಶ್ಯ ಮಮ ತಾದೃಶಿ ಶಕ್ತಿ, ನನ್ನ ಶಕ್ತಿ ಎಂಥದ್ದು ಅಂತ ಪರಮಾತ್ಮ ಹೇಳ್ತಾನೆ. ಭೂತಭಾವನಃ ಅಂದ್ರೆ ಭೂತಾನಾಂ ಉತ್ಪತ್ತಿಕರ್ತ. ಭೂತ, ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದವನಾಗಿ ನನ್ನನ್ನು ತಿಳಿ. ಮಮ ಆತ್ಮ, ನನ್ನ ಶರೀರ ಏನಾಗಿದೆ? ಭೂತಭೃತ್ ಭೂತಸ್ಥಶ್ಚ ನ ಭವತಿ ಇತ್ಯರ್ಥಃ. ಭೂತಗಳಿಗೆ, ಇಡೀ ಜಗತ್ತಿಗೆ ಆಧಾರನಾಗಿ ನಾನಿದ್ದೇನೆ ಹೊರತು ಅವುಗಳನ್ನು ಆಶ್ರಯಿಸಿ ನಾನು ಇಲ್ಲ. ಅತ್ರ ಮಮ ದೇಹ ಇತಿ ವಕ್ತವ್ಯೆ ಮಮಾತ್ಮ ಇತ್ಯುಕ್ತಿ ಅಚೇತನಸ್ಯ ದೇಹಸ್ಯ ಕಥಂ ಭಗವಲ್ಲಕ್ಷಣಂ ಸ್ಯಾತ್ ಇತಿ ಶಂಕಾ ಸ್ಯಾತ್. ತನ್ನಿವೃತ್ತಯೇ ತಸ್ಯ ಚೇತನತ್ವಂ ಪೃಥಗ್ವಾಚ್ಯಂ ಸ್ಯಾತ್. ಆತ್ಮಪದ ಪ್ರಯೋಗೇ ತು ದೇಹತ್ವಂ ಚೇತನತ್ವಂ ದ್ವಯಮಪ್ಯುಕ್ತಂ ಸ್ಯಾತ್. ಆತ್ಮಪದಸ್ಯ ದೇಹಚೇತನ ರೂಪೋ ಉಭಯಾರ್ಥತ್ವಾತ್. ಇಲ್ಲಿ ಆತ್ಮಶಬ್ದವನ್ನು ಯಾಕೆ ಬಳಸಿದ್ರು ಅಂತ ಹೇಳ್ತಾ ಇದ್ದಾರೆ. ದೇಹ ಮತ್ತು ಚೇತನ ಎರಡು ರೂಪವೂ ಕೂಡ ಆ ದೇವರನ್ನೇ ಆಶ್ರಯಿಸಿದೆ. ಅದರಿಂದ ಅದನ್ನು ತಿಳಿದುಕೊಳ್ಳುವುದಕ್ಕಾಗಿ ಆತ್ಮಪದವನ್ನ ಬಳಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ.
ಯಥಾಕಾಶಸ್ಥಿತೋ ನಿತ್ಯಂ ವಾಯುಃ ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ ಇತ್ಯುಪಧಾರಯ. ಭಗವತಃ ಸರ್ವಾಧಾರತ್ವೇನ ಅಪಿ ಅನ್ಯೋನ್ಯ ಧರ್ಮ ಅಸಂಕ್ರಾಂತಿ ಅಸಂಭಾವಿತಃ ಇತ್ಯತಃ ದೃಷ್ಟಾಂತೇನ ತದುಪಪಾದಯತಿ. ಪರಮಾತ್ಮ ಭೂತಗಳಿಗೆ ಆಧಾರನಾಗಿದ್ದಾನೆ, ಸರ್ವಾಧಾರನಾಗಿದ್ದಾನೆ. ಆದರೂ ಕೂಡ ಬೇರೆ ಪದಾರ್ಥವನ್ನ ಆಶ್ರಯಿಸಿ ಇಲ್ಲ ಎಂಬುದನ್ನ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಯಥೇತಿ ಅವಕಾಶಂ ವಿನಾ ಅವಸ್ಥಿತ್ಯಯೋಗಾತ್ ನಿತ್ಯಂ ಆಕಾಶೇ ಸ್ಥಿತಃ ಮಹಾನ್ ವಾಯು ಸರ್ವತ್ರ ಗೋಪಿ ತದ್ಧರ್ಮಾನ್ ನ ಆಪ್ನೋತಿ. ಅವಕಾಶ ಇಲ್ಲದೆ ಗಾಳಿ ಇರ್ಲಿಕ್ಕೆ ಆಗೋದಿಲ್ಲ. ಗಾಳಿ ಇರಬೇಕು ಅಂದ್ರೆ ಅವಕಾಶ, ಸ್ಪೇಸ್, ಆಕಾಶ ಇರಲೇಬೇಕು. ಅದರಿಂದ ಗಾಳಿ ಇದೆ ಅಂದ್ರೆ ಏನರ್ಥ? ಆಕಾಶ ಇದೆ ಅಂತಾನೆ ಅರ್ಥ. ಹಾಗಿದ್ರೂ ಕೂಡ ಆಕಾಶದ ಗುಣಧರ್ಮಗಳನ್ನ ಗಾಳಿ ಪಡೆದಿಲ್ಲ ನೋಡಿ. ಯದ್ಯಪಿ ಗಾಳಿ ಎಲ್ಲಿದೆ? ಮಹಾನ್ ವಾಯು ಸರ್ವತ್ರ ಗೋಪಿ, ಎಲ್ಲ ಕಡೆ ಇದೆ. ಆದರೂ ಕೂಡ ತದ್ಧರ್ಮಾನ್ ನ ಆಪ್ನೋತಿ. ಶೈತ್ಯ ಸೌರಭಾದಿಕಂ ತು ವಾಯು ಸಂಬಂಧ ಜಲಾದ್ಯವಯವಗತಮೇವ ನ ವಾಯುಗತಂ. ಆ ಗಾಳಿಗೆ ಏನಾದ್ರು ಕಲುಷಿತ ಆಯಿತು ಅಂತ ಹೇಳಲಿಕ್ಕೆ ಆಗ್ತದ? ಯದ್ಯಪಿ ಆಕಾಶ ಎಲ್ಲ ಕಡೆ ಇದೆ, ಅದೇ ತರ ಗಾಳಿಯೂ ಎಲ್ಲ ಕಡೆ ಇದೆ. ಆದರೂ ಕೂಡ ಎಲ್ಲ ಕಡೆ ಇದ್ರೂ ಕೂಡ ಆ ಪದಾರ್ಥಗಳ ಒಂದು ಸಂಬಂಧವನ್ನ ಅದು ಪಡೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲ, ನಾವು ಕೇಳ್ತೀವಿ ಬಿಸಿಯಾದ ಗಾಳಿ ಬಂತು, ತಂಪಾದ ಗಾಳಿ ಬಂತು, ಹಾಗೆ ಅಂತ ವಾಯುವಿನಲ್ಲಿ ಕೆಲವು ಗುಣಗಳನ್ನು ನಾವು ಕೇಳ್ತೀವಲ್ಲ, ಮತ್ತೆ ವಾಯುವಿಗೆ ಆ ಪದಾರ್ಥದ ಗುಣ ಸಂಬಂಧ ಆಗಲೇ ಇಲ್ಲ ಅಂದ್ರೆ ಹೇಗೆ ಅರ್ಥ ಮಾಡಿಕೊಳ್ಳೋದು ಅಂತ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ರಾಯರು ಬರೀತಾರೆ, ಶೈತ್ಯ ಸೌರಭಾದಿಕಂ, ಕೆಲವೊಮ್ಮೆ ಈ ಸುಗಂಧ ಭರಿತವಾದ ಗಾಳಿ ಬರುತ್ತದೆ, ಕೆಲವೊಮ್ಮೆ ತಂಪಾದ ಗಾಳಿ ಬರುತ್ತದೆ. ಅದೆಲ್ಲ ಯಾವುದರ ಗುಣ ಅಲ್ಲ? ವಾಯುವಿನ ಗುಣ ಅಲ್ಲ ಅಂತಾರೆ. ಮತ್ತೆ ಯಾವುದರ ಗುಣ? ವಾಯು ಸಂಬದ್ಧ ಜಲಾದಿ ಅವಯವಗತಮೇವ. ಆ ಗಾಳಿಯಲ್ಲಿ ನೀರಿನ ಅಣುಗಳು, ನೀರಿನ ಪರಮಾಣುಗಳು ಸೇರಿರುತ್ತವೆ ಅಂತ ಹೇಳ್ತಾರೆ. ಆ ನೀರಿನ ಪರಮಾಣುಗಳು ಸೇರಿರೋದ್ರಿಂದ ಶೀತವಾದ ಗಾಳಿ ಬರುತ್ತದೆ, ಅಥವಾ ಪೃಥ್ವಿಯ ಪರಮಾಣುಗಳು ಸೇರಿದರೆ ಸುಗಂಧಭರಿತವಾದ ಗಾಳಿ ಬರುತ್ತದೆ. ಅದರಿಂದ ಅದೆಲ್ಲ ಯಾರ ಗುಣಗಳು? ಆ ಗಾಳಿಯಲ್ಲಿ ಸೇರಿದ ನೀರಿನ ಅಥವಾ ಪೃಥ್ವಿಯ ಕಣಗಳ ಒಂದು ಸಂಬಂಧದಿಂದ ಬರತಕ್ಕದ್ದೇ ಹೊರತು ನ್ಯಾಚುರಲ್ ಆಗಿ ಗಾಳಿ ಎಲ್ಲ ಕಡೆ ಇದ್ರೂ ಕೂಡ ಅದರ ಒಂದು ಸಂಬಂಧವನ್ನ ಪಡೆಯೋದಿಲ್ಲ. ಹೇಗೋ ಅದೇ ತರ ಪರಮಾತ್ಮನು ಕೂಡ ಎಲ್ಲ ಕಡೆ ವ್ಯಾಪ್ತನಾಗಿದ್ರು ಕೂಡ ಅದರ ಒಂದು ಅಪೇಕ್ಷೆ, ಅದರ ಒಂದು ಸಂಬಂಧ ದೇವರಿಗೆ ಆಗೋದಿಲ್ಲ ಎಂಬುದನ್ನ ಈ ವಾಯುವಿನ ದೃಷ್ಟಾಂತವನ್ನು ಕೊಟ್ಟು ಪರಮಾತ್ಮ ತಿಳಿಸ್ತಾ ಇದ್ದಾನೆ ಅಂತ ಅರ್ಥ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.